ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿ ಸಖತ್ತಾಗಿ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವತ್ತು ಅಕ್ಕಿ ಹಪ್ಪಳ, ಉದ್ದಿನ ಹಪ್ಪಳ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಹಳೆ ಕಾಲದವರು ಮುದ್ದೆ ಹಪ್ಪಳ ಅಂತಲೂ ಕರೀತಿದ್ರು. ಯಾಕೆಂತಂದರೆ ಇದನ್ನು ಮುದ್ದೆ ಥರ ಮಾಡಿಬಿಟ್ಟು ಆಮೇಲೆ ಮಾಡುವಂತಹದ್ದು. ಹಾಗಾಗಿ ನಾನು ಈಗ ಆಲ್ರೆಡಿ ನಾನು ಅಕ್ಕಿ ಹಪ್ಪಳ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೆ. ಬಟ್ ಅದರಿಂದ ತುಂಬ ಜನಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿಗೆ ಎಷ್ಟೆಷ್ಟು ಹಾಕಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ ಹಾಕಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ನನಗೆ. ಹಾಗಾಗಿ ಇವತ್ತು ಬೆಳಗ್ಗೆ ಕೂಡ ಒಬ್ಬರು ಕಮೆಂಟ್ ಮಾಡಿರೋ ಕಾರಣದಿಂದಾಗಿ ನಾನು ಮತ್ತೆ ಈ ವಿಡಿಯೋವನ್ನು ಮಾಡ್ತಾ ಇರುವಂತಹದ್ದು. ತುಂಬ ಈಸಿಯಾಗಿ ಮಾಡ್ಕೋಬಹುದು, ತುಂಬ ಈಸಿಯಾಗಿದೆ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಾನಿವಾಗ ಪ್ಲಾನ್ ಮಾಡ್ಕೊಂಡಿರುವಂಥದ್ದು 1.5 kg ಆಗುವಷ್ಟು ಅಕ್ಕಿ ಹಿಟ್ಟಿನ ಹಪ್ಪಳವನ್ನು ಮಾಡಬೇಕು ಅಂತ ಕ್ವಾಂಟಿಟಿ ಸಮೇತವಾಗಿ ಹೇಳ್ತಾ ಹೋಗ್ತೀನಿ. ಮೊದಲು ನಾನು 2 ಚಂಬು ಅಂದರೆ 2 ಲೀಟ್ರಷ್ಟು ನೀರನ್ನು ಒಂದು ದೊಡ್ಡದಾಗಿರುವಂತಹ ಪಾತ್ರೆ ತಗೊಂಡು ಅದಕ್ಕೆ ಆ 2 ಲೀಟ್ರಷ್ಟು ನೀರು ಹಾಕಿ ಕುದಿಯೋದಕ್ಕೆ ಇಟ್ಬಿಡಿ. ಅದು ಕುದಿತಾ ಇರಲಿ. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂತಹ ಏನೇನು ಇಂಗ್ರೀಡಿಯೆಂಟ್ ಬೇಕು ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ. 1.5 kg ಅಕ್ಕಿ, ಅದಕ್ಕೆ ಎಷ್ಟಮ್ಮ ಇದು? 2 ಸ್ಪೂನು ಮೆಂತೆಕಾಳು, 2 ಸ್ಪೂನು ಉದ್ದಿನಬೇಳೆ, 2 ಸ್ಪೂನ್ ಜೀರಿಗೆ, 4 ಸ್ಪೂನು ಕೊತ್ತಂಬರಿ ಕಾಳು, ಒಂದು 20 ಎಸಳು ಕರಿಬೇವು ಸೊಪ್ಪು, ಒಂದು ಹೆಬ್ಬೆಟ್ಟು ಗಾತ್ರ ಶುಂಠಿ, 4 ಬೆಳ್ಳುಳ್ಳಿ. ಇಷ್ಟು ಸಾಮಾನ ಜೋಡಿಸ್ಕೋಬೇಕು. ನೆಕ್ಸ್ಟ್ ಇದಿಷ್ಟು ಸಾಮಾನು ಹುರಿದೆ ಪುಡಿ ಮಾಡ್ಕೋಬೇಕು. ಹುರಿದೆ ಹಸಿದ್ನ ಪುಡಿ ಮಾಡ್ಕೋಬೇಕು. ಇದನ್ನು ಅಷ್ಟು ಈ ಸಿಪ್ಪೆ ತಕ್ಕೊಂಡು, ಇದು ಸಿಪ್ಪೆ ಬೇರೆ ತಕ್ಕೊಂಡು, ಕೊತ್ತಂಬರಿ ಸೊಪ್ಪೆಲ್ಲ ಕರ್ಬೇವು ಸೊಪ್ಪನ್ನೆಲ್ಲ ಹಿಂಗೆ ಬಿಡಿಸ್ಕೊಂಡು ಅಷ್ಟು ಮಿಕ್ಸಿ ಮಾಡ್ಬೇಕು. ಮಿಕ್ಸಿ ಮಾಡ್ತೀವಿ. ನೋಡಿದ್ರಲ್ಲ, ಆ ಸಲ ಮಾಡಿದಾಗ ನಮ್ದು ಸರಿಯಾಗಿ ಗೊತ್ತಾಗಿರ್ಲಿಲ್ಲ ತುಂಬಾ ಜನಕ್ಕೆ ವಿಡಿಯೋ ಕ್ವಾಂಟಿಟಿ ಎಷ್ಟೆಷ್ಟು ಅಂತ. ಹಾಗಾಗಿ ಮೆಸೇಜ್ ಹಾಕಿದ್ರಿ, ಕಮೆಂಟ್ ಮಾಡಿದ್ರಿ, ಖುಷಿ ಆಯ್ತು ನಿಮ್ಮ ಕಮೆಂಟ್ ನೋಡಿ. ಹಾಗಾಗಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ. ಬನ್ನಿ ಯಾವ ತರ ಮಾಡೋದು ಅಂತ ಈಗ ನೀಟಾಗಿ ನೋಡ್ಕೊಳ್ಳಿ. ಈ ಹಸಿದಷ್ಟನ್ನ ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ, ಇದನ್ನ ಏನು ಹುರಿಯೋಗಿಲ್ಲ, ಇದು ಹೇಗಿರುತ್ತೋ ಹಾಗೆ ಡೈರೆಕ್ಟ್ ಆಗಿ ಇವೆಲ್ಲ ಮಿಕ್ಸಿ ಹಾಕೋಬೇಕು. ಎಲ್ಲ ಇದಿಷ್ಟು ಸಾಮಾನು ಹಸಿದೆ ಮಿಕ್ಸಿಗೆ ಮಾಡ್ಕೋಬೇಕು. ಬನ್ನಿ ಮಿಕ್ಸಿ ಮಾಡ್ಕೊಬರೋಣ. ನೋಡಿ, ಇದು ಮಿಕ್ಸಿ ಆಯಿತು. ಮೊದಲು ಜೀರಿಗೆ ಅದೆಲ್ಲ ಇತ್ತಲ್ಲ, ಅದು ಮಿಕ್ಸಿ ಮಾಡ್ಕೊಂಡಿದ್ದು ಈ ಥರ ನೀಟಾಗಿ ಪೌಡ್ರ್ ಆಗಬೇಕು. ಈ ಥರ ಪೌಡ್ರ್ ಆದ ನಂತರ ಇದು ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಏನು ತಗೊಂಡಿದ್ವಲ್ಲ ಶುಂಠಿ, ಅದು ಕಟ್ ಮಾಡಿ ಹಾಕ್ಕೊಂಡಿರೋದು. ಯಾಕೆಂದರೆ ಇದನ್ನು ನಾವು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿರ್ಬೇಕು, ಮಿಕ್ಸಿಗೆ ಚೆನ್ನಾಗಿ ಪೌಡ್ರ್ ಆಗಲ್ಲ, ಅದಕ್ಕೆ. ಆನಂತರ ಬೆಳ್ಳುಳ್ಳಿ, ಮತ್ತೆ ಇದಿಷ್ಟು ಪೌಡ್ರ್ ಮಾಡ್ಕೊಂಡ್ಬರ್ಬೇಕು. ನೀರು ಹಾಕುವಾಗಿಲ್ಲ, ಹಾಗೆ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು. ನಾನು ಮಿಕ್ಸಿ ಮಾಡ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ ನೋಡಿ. ಈಗ ಅದನ್ನು ಮಾಡ್ಕೊಬಂದಿದ್ದೀನಿ ಮಿಕ್ಸಿ. ಈ ರೀತಿ ಆಗಿರುತ್ತೆ. ಅಥವಾ ಪೌಡ್ರನ್ನ ಇಟ್ಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದನ್ನು ಸಪ್ರೇಟಾಗೂ ಕೂಡ ಪೌಡ್ರು ಮಾಡ್ಕೋಬಹುದು. ನಾವು ಒಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳಿ. ನೋಡಿ, ಇದು ರೆಡಿ ಆಯಿತು. ನೆಕ್ಸ್ಟ್ ಏನು ಅಂತ ಹೇಳ್ತಾ ಬರ್ತೀನಿ. ಆನಂತರ ನಮಗೆ ಮೇನ್ ಆಗಿ ಬೇಕಾಗಿರುವಂತಹದ್ದು ಅಕ್ಕಿ ಹಿಟ್ಟು.
ಈ ಅಕ್ಕಿ ಹಿಟ್ಟನ್ನ ನಾವು ಮಿಲ್ಗೆ ಕೊಟ್ಟು ಕಳಿಸಿರೋದು. ನಾರ್ಮಲ್ ಆಗಿ ನಾವು ರೊಟ್ಟಿಗೆ, ಕಡುಬಿಗೆ, ಮುದ್ದೆಗೆ ಎಲ್ಲ ಏನು ರೀತಿಯಲ್ಲಿ ನಾವು ಹಿಟ್ಟನ್ನ ಮಾಡಿಸ್ತೀವಿ ಅದೇ ರೀತಿಯಲ್ಲಿ ಮಾಡಿಸ್ಬೇಕು. ಈ ಹಪ್ಪಳ ಮಾಡೋದಕ್ಕೆ ರವೆ ಇರಬಾರ್ದು. ರವೆ ಇದ್ರೆ ಸ್ವಲ್ಪ ಹಪ್ಪಳ ಪುಡಿ ಆಗೋ ರೀತಿಯಲ್ಲಿ ಆಗುತ್ತೆ ಕೆಲವೊಂದು ಸಾರಿ. ಹಾಗಾಗಿ ನೀಟಾಗಿ ಪೌಡ್ರ್ ತರ ಇರುವಂತಹ ಹಿಟ್ಟನ್ನ ಮಾತ್ರ ನಾವು ತಗೋಬೇಕು. ಸಾಣಿಸಿ ಅದ್ರೊಳಗಡೆ ಮತ್ತೆ ಕಡ್ಡಿ ಕಸ ಏನಾದ್ರೂ ಇದ್ರೂ ಹೋಗ್ಬಿಡುತ್ತೆ ಸಾಣಿಸಿದ್ರೆ. ನೋಡಿ, ನಾನೀಗ ಹೇಳುವಂತಹ ಸ್ಟೆಪ್ಸ್ ತುಂಬಾ ಇಂಪಾರ್ಟೆಂಟು. ಇದು ಮಿಸ್ ಆದ್ರೆ ಹಪ್ಪಳ ಮಾಡೋದಕ್ಕೆ ಬರೋದಿಲ್ಲ, ಹಪ್ಪಳ ಫುಲ್ ಕೆಟ್ಟೋಗುತ್ತೆ. ನಾನಿವಾಗ 1 ಪಾವು ಅಂದ್ರೆ 1/4 kg ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ 1 ಚಮಚ ನೀರು ಎತ್ತಿಟ್ಕೊಳ್ಳಿ. ನೋಡಿ, ನಾವು ಕುದಿಯೋದಕ್ಕೆ ಇಟ್ಟಿರೋ ನೀರೇ ಬೇರೆ, ಈ 1 ಚಮಚ ನೀರೇ ಬೇರೆ. ಕುದಿಯೋದಕ್ಕೆ ಇಟ್ಟಿರೋದು 2 ಚಮಚ ನೀರು, ಇದಕ್ಕೆ 1 ಚಮಚ ನೀರು ಎತ್ತಿಟ್ಕೊಂಡಿರೋದು ಎಕ್ಸ್ಟ್ರಾ. ಓಕೆ, ಆ ನಂತರ ನಾವೇನು ರುಬ್ಬಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ ಅವಾಗಲೇ ತೋರಿಸಿದ್ನಲ್ಲ ಯಾವ್ಯಾವುದು ಅಂತ ಹೇಳಿ, ಅದಿಷ್ಟು ರುಬ್ಬಿಟ್ಕೊಂಡಿರೋದು. 4 ಸ್ಪೂನು ಉಪ್ಪು, 4 ಸ್ಪೂನು ಖಾರ ಪುಡಿ. ಇದನ್ನ ನಾವು ಈ ಹಿಟ್ಟಿನ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. 4 ಸ್ಪೂನು ಉಪ್ಪು, 4 ಸ್ಪೂನು ಖಾರ ಪುಡಿ, ಇದಿಷ್ಟು ಹಾಕಿ ಇಲ್ಲಿ ನಾವು 1 ಚಮಚ ನೀರು ಇಟ್ಕೊಂಡಿದ್ವಲ್ಲ, ಆ ನೀರನ್ನ ಇದಕ್ಕೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ ಮಾಡೋದಕ್ಕೂ ಕೂಡ ಆ 1 ಚಮಚ ನೀರಲ್ಲೇ ನಾವು ತಗೋಬೇಕು, ಎಕ್ಸ್ಟ್ರಾ ನೀರು ಹಾಕೋ ಆಗಿಲ್ಲ. ಅಂದರೆ ಟೋಟಲ್ ಆಗಿ 1.5 kg ಅಕ್ಕಿ ಹಿಟ್ಟಿಗೆ ನಾವು 3 ಚಮಚ ನೀರು ತಗೋಬೇಕು. ಸೊ 1 ಚಮಚ ನೀರು ಈ ಥರ ಎಲ್ಲ ಕಳ್ಕೊಳ್ಳೋಕ್ಕೆ ಅಂತ ಹೇಳ್ತಾರೆ ನಮ್ಮ ಕಡೆ. ಅಕ್ಕಿ ಅದೆಲ್ಲ ಏನು ಮುದ್ದೆಗೆ ಏನು ಪ್ರೋಸೆಸ್ ಮಾಡ್ತೀವಲ್ಲ, ನೀರು ಕೊಟ್ಟರೆ ಬಿಡೋದು, ಮುದ್ದೆ ಹಿಟ್ಟನ್ನು ಕೊಟ್ಟರೆ ಬಿಡೋದು ಅಂತ, ಅದೇ ಪ್ರೋಸೆಸ್ಸೇ. ಬಟ್ ಇದರಲ್ಲಿ ಸಾಮಾನೆಲ್ಲ ಏನೇನು ಇಂಗ್ರೀಡಿಯೆಂಟ್ ತೊಗೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕೋದಕ್ಕೆ ಇನ್ನು ಆ 1 ಚಮಚ ನೀರು ತೊಗೊಂಡಿರ್ತೀವಿ. ಆ 1 ಚಮಚ ನೀರನ್ನೇ ಈ ಮಿಕ್ಸ್ ಮಾಡೋದಕ್ಕೂ ಕೂಡ ಯೂಸ್ ಮಾಡಬೇಕು, ಎಕ್ಸ್ಟ್ರಾ ಮಾತ್ರ ತಗೋಬೇಡಿ. ಅಂದರೆ 1.5 kg ಅಕ್ಕಿ ಹಿಟ್ಟಿಗೆ 3 ಚಮಚ ನೀರು ಟೋಟಲ್ ಆಗಿ ನಮಗೆ ಹಪ್ಪಳಕ್ಕೆ ಬೇಕಾಗಿರುವಂತಹದ್ದು. ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ನಾವೇನು ಎತ್ತಿಟ್ಕೊಂಡಿದ್ವಲ್ಲ 1 ಚಮಚ ನೀರು, ಆ ಫುಲ್ ನೀರನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ನಂತರ ನಾವೇನು ಕುದಿಯೋದಕ್ಕೆ ಇಟ್ಕೊಂಡಿರ್ತೀವಲ್ಲ ನೀರು, ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಈ ಇಟ್ಕೊಂಡಿರ್ತೀವಲ್ಲ ಹಿಟ್ಟು, ಆಮೇಲೆ ಇಂಗ್ರೀಡಿಯೆಂಟ್ಸ್ ಯಾವ್ದಾವುದು, ಕರಿಬೇವು ಸೊಪ್ಪು ಅವೆಲ್ಲ ಹೇಳಿದ್ನಲ್ಲ, ಅದೆಲ್ಲದನ್ನು ಇದಕ್ಕೆ ಮಿಕ್ಸ್ ಮಾಡಿ ನೀಟಾಗಿ ಈ ಥರ ಕೈ ಆಡ್ತಾನೆ ಇರಬೇಕು. ಯಾಕೆ ಅಂತ ಅಂದರೆ ಅದು ತಳ ಹಿಡಿಯುತ್ತೆ, ಅಕ್ಕಿ ಹಿಟ್ಟು ಮತ್ತು ಎಲ್ಲ ಸಾಮಾನೆಲ್ಲ ಹಾಕಿರ್ತೀವಲ್ಲ, ಎಲ್ಲ ಇಂಗ್ರೀಡಿಯೆಂಟು. ಹಾಗಾಗಿ ಇದೇ ಥರನೇ ಗಟ್ಟಿ ಆಗೋವರೆಗೂ ಕೈ ಆಡ್ಕೋತಾನೇ ಇರಬೇಕು. ಸ್ವಲ್ಪ ಹೊತ್ತು ಬಿಟ್ಟರೆ ಸೀದ್ಬಿಡುತ್ತೆ. 1 ಸೆಕೆಂಡ್ ಬಿಡಿ, ಅದು ಮತ್ತೆ ಕುದಿಯೋಕೆ ಸ್ಟಾರ್ಟ್ ಆದ ತಕ್ಷಣ ಮತ್ತೆ ಕೈ ಆಡ್ತಾ ಇರಬೇಕು. ನಿಮ್ಮನೇಲಿ ಜಾಸ್ತಿಯಾಗಿ ಅಕ್ಕಿ ಹಿಟ್ಟು ಮಾಡಿಸಿಟ್ಕೊಂಡಿದ್ರಿ ಅಂತ ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲೇ ನೀವು ಮಾಡ್ಕೋಬಹುದು. ಒಟ್ಟು ರೇಷಿಯೋ ಬಂದು 1.5 kgಗೆ 3 ಲೀಟ್ರು ನೀರು, ಅಷ್ಟು ಮೈಂಡಲ್ಲಿರಲಿ. ಇದೇ ಕ್ವಾಂಟಿಟಿಲಿ ಲೋಟದಲ್ಲೂ ಕೂಡ ಇದೇ ರೇಷಿಯೋಗೆ ಅನುಸಾರವಾಗಿ ನೀವು ಮಾಡ್ಕೋಬಹುದು. ನೋಡಿ, ಇಷ್ಟು ಗಟ್ಟಿಯಾದ ನಂತರ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಗಟ್ಟಿಯಾದ ನಂತರ ಇದಕ್ಕೆ ನಾವು ಉಳಿದಿರುವಂತಹ ಹಿಟ್ಟನ್ನೆಲ್ಲ ಹಾಕಬೇಕು. ಅಂದರೆ ನಾವು 1.5 kgಯಷ್ಟು ಹಿಟ್ಟು ತಗೊಂಡಿದ್ದೀವಿ. ಅದರಲ್ಲಿ 1 ಲೋಟದಷ್ಟು ಅಂದರೆ 1/4 kg ಆಗುವಷ್ಟು ಹಿಟ್ಟನ್ನು ನಾವು ಕಳ್ಕೊಂಡಿದ್ದೀವಿ. ಉಳಿದಿರುವಂತಹ ಹಿಟ್ಟನ್ನೆಲ್ಲ ಇದಕ್ಕೆ ಹಾಕಬೇಕು. ಈ ಥರ ಅದು ಕುದೀತಾ ಇರಬೇಕು. ಈ ಥರ ಮೇಲ್ಗಡೆ ಅದಕ್ಕೆ ಹಾಕ್ತಾ ಹೋಗಬೇಕು. ಪಾವ್ ಲೆಕ್ಕದಲ್ಲಿ ಹೇಳೋದಾದ್ರೆ ನಾವು ಇಲ್ಲಿ 1 ಪಾವಷ್ಟು ಅಕ್ಕಿ ಹಿಟ್ಟನ್ನ ಕಳ್ಕೊಳ್ಳೋಕೆ ಇಟ್ಕೊಂಡಿದ್ವಿ. ಉಳಿದಿರುವಂತಹ 5 ಪಾವು ಅಕ್ಕಿ ಹಿಟ್ಟನ್ನ ಈ ಕುದಿತಾ ಇರುವಂತಹ ನೀರಿಗೆ ಈ ಕಳ್ಕೊಂಡು ಕೊಟ್ರೆ ಬಿಟ್ಟಿದ್ವಲ್ಲ ಅದಕ್ಕೆ ಹಾಕಬೇಕು. ಓಕೆನಾ? ಆ ನಂತರ ಇದನ್ನ ನೀಟಾಗಿ ಕುದಿ ಬರುತ್ತೆ ನೋಡಿ. ಈ ಥರ ಕುದಿ ಬಂದಾದ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಆಮರಿದ್ರೆ ಅದೆಲ್ಲ ಹಿಟ್ಟೆಲ್ಲ ಗಂಟು ಆಗ್ಬಿಡುತ್ತೆ. ಸೊ ನೀಟಾಗಿ ಬೇಗನೆ ಮಿಕ್ಸ್ ಮಾಡ್ತಾ ಹೋದರೆ ನಮ್ಮ ಹಪ್ಪಳದ ಹಿಟ್ಟು ರೆಡಿ ಆಗುತ್ತೆ. ಆ ನಂತರ ಒಂದು ಸ್ಟೆಪ್
ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಬಿಟ್ಟು ಮತ್ತೆ ಮಿಕ್ಸ್ ಮಾಡಿದ್ರೆ ಫುಲ್ ಹಪ್ಪಳದ ಹಿಟ್ಟು ರೆಡಿ ಆಯಿತು. ಆನಂತರ ಇದನ್ನು ಇಳಿಸ್ಕೊಂಡು ಈ ಥರ ನೀಟಾಗಿ ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಒಂದು ಹತ್ರ ಎತ್ತಿಟ್ಕೊಂಡು ಆನಂತರ ಸ್ವಲ್ಪ ತಗೊಂಡು ಈ ಥರ ಕಡುಬು ಮಾಡ್ತೀವಲ್ವ ನಾವು, ಆ ಶೇಪಲ್ಲಿ ಮಾಡ್ಕೋಬೇಕು. ಅಥವಾ ಕಡುಬು ಗೊತ್ತೇ ಇಲ್ಲದೆ ಇರೋರು ಈ ಶೇಪಲ್ಲಿ ಮಾಡಿಕೊಂಡು ಅದನ್ನು ಒಂದು ನಮಗೆ ಎಷ್ಟು ಬೇಕು ಆಗುತ್ತಲ್ವ ಸ್ವಲ್ಪ ಸ್ವಲ್ಪ ಒಂದೊಂದು ಇಂಚಷ್ಟು ಕಟ್ ಮಾಡ್ತಾ ಹೋಗಬೇಕು. ಕಟ್ ಮಾಡೋದೇನು ಚಾಕು ತಗೋಬಾರ್ದು, ಈ ಥರ ದಾರದಲ್ಲಿ ತಗೊಂಡು ನೀಟಾಗಿ ಒಂದೊಂದು ಇಂಚ್ಗಾಗೋಷ್ಟು ಆ ಥರ ಈ ಸೈಜಲ್ಲಿ ಇರಬೇಕು. ನನಗೆ ಎಷ್ಟು ಅಂತ ಗೊತ್ತಾಗ್ತಾ ಇಲ್ಲ ಇದು ಸೈಜು. ಸೊ ಈ ಸೈಜಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡೋದಿದ್ರೆ ಪ್ರೆಸ್ ಮಾಡಿಕೊಂಡು ಹಪ್ಪಳ ಮಾಡ್ಕೊಳ್ಳಿ, ಅಥವಾ ಉದ್ಲೂಬಹುದು. ಉದ್ದೋ ಹಪ್ಪಳ ಅಂತಲೇ ಇರೋದು, ಸೊ ಉದ್ದಬೇಕು. ಬಟ್ ಇದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಮಾಡ್ತಾ ಇರೋದು. ಉತ್ತೀವಿ ಮ್ಯಾಕ್ಸಿಮಮ್ಮು, ಒಂದು ಸ್ವಲ್ಪ ಉದ್ದಿರೋದು ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಉದ್ದಿಟ್ಕೊಂಡು ಆನಂತರ ಇದನ್ನು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಹಪ್ಪಳ ಅಂತ. ಸೊ ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.